ಇಂಥದ್ದು ಏನು ಈ ಭಾನಗಳಿಗೆ ಹೋಗುದಿಲ್ಲ ನಾವು. ಯಾಕಂದ್ರೆ ಅದರ ಕಡೆ ಲಕ್ಷ ಹೋತು ಅನ್ನೋದನ್ನು ನೋಮ್ ಮಾಡುವುದು ಮನಸ್ಸಾಗುದಿಲ್ಲ. ದ್ರುಪದಿ ಘರಾಣೆ ಅಂತ ಕೆಲವ್ರದ್ದು ಇರ್ತಾರೆ, ಅವರು ಠೋಕ್ ಹಾಡೋದು, ತಾಳದ ಕಡೆ ಲಕ್ಷ್ಯ ವಿಶೇಷ. ಇದು ತಾಳ ಇಲ್ಲ ಅಂತಿಲ್ಲ, ತಾಳ ಅದೇ, ಆದರೆ ಎಷ್ಟು ಅಷ್ಟು ಜರೂರು ಇದ್ದಷ್ಟು ಆ ಕಡೆಗೆ ಲಕ್ಷ್ಯ ಇಲ್ಲ, ಹೆಚ್ಚು ಲಕ್ಷ್ಯ ಇಲ್ಲ. ತಾಳ ಇರ್ತದೆ, ಆದರೆ ವಿಶೇಷ ತಾಳದ ನಾವು ಸರ್ಕಸ್ ಮಾಡಲಿಕ್ಕೆ ಇದು ಮಾಡುವುದಿಲ್ಲ, ಪ್ರಯತ್ನ ಮಾಡುವುದಿಲ್ಲ. ಆದರೆ ಸ್ವರದ ಕೆಲಸ ಇದು ಈ ಕಿರಾಣ ಘರಾಣೆ ಬಹಳ ಕಠಿಣ. ಸ್ವರದ ಕಡೆ ಲಕ್ಷ್ಯ ಹೋಗುವುದಿಲ್ಲ. ಮನುಷ್ಯನು ಗಾಯಕಿ ಹಂಗೆ ತಮ್ಮ ಆವಾಜು ಮತ್ತು ತಮ್ಮ ಮನೋಧರ್ಮ ಇದ್ರ ಮ್ಯಾಗಿಂದ ಗಾಯಕಿ ಬನಾಗ್ತದೆ. ಆವಾಜು ಈಗ ನಾನು ಹೇಳಿ ನನ್ನ ಮನೋಧರ್ಮ ಎಲ್ಲ ಗವಹಾರಿ ಗಾಯಕಿ ಸೂರ್ಯನೊಳಗೆ ಆನಂದ ಪಡಬೇಕು ಅಂತ ಮನಸ್ಸೆಲ್ಲ ಆನಂದ ಅನಿಸ್ತದೆ. ಆ ಸ್ವರ ಇಲ್ಲಿಲ್ಲ ಮಾಡಾಕತ್ತು ಅಂತಂದ್ರೆ ಮನಸ್ಸು ಬೇಜಾರಾಗ್ತದೆ. ಮತ್ತೆ ಬೇರೆ ಮನೆ ಏನಾರು ಮಾಡಿ ಮಜಾ ಮಾಡ್ಕೊಂಡು ಹೋಗುದು ಗಾಯಕಿ. ಆದ್ರೆ ಆ ಗಾಯಕಿ ಬೇರೆ ಸ್ವಲ್ಪ ಹೊತ್ತು ಹೋತಂದ್ರೆ ಆಮ್ಯಾಗ ಹಿಂದೆಗಡೆ ಸೂರ್ಯ ನಿಂತ ಮ್ಯಾಗ ಏನು ಸ್ವರದ ಆನಂದ ತಗೊಂಡು ಸಡದಿಂದ ಗಂಧ ತನಕ ಮಧ್ಯಮ ತನಕ ಹೋಗ್ಬೇಕಾದ್ರೆ ಒಂದು ಅರ್ಧ ತಾಸರ ಹೋಗ್ತದೆ. ಅಲ್ಲಿ ನಾನಾ ಥರದ ಕೆಲಸ ಮಾಡಿ ನಾನಾ ಥರದೊಳಗೆ ರಂಜನೆ ಮಾಡಲಿಕ್ಕೆ ಬೇಕಾದಷ್ಟು ಬುದ್ಧಿ ಹೋಗ್ತಿರ್ತದೆ. ಹಂಗೆ ಉಳ್ಕಿ ಘರಾಣದವ್ರಿಗೆ ಇದು ಇರೋದಿಲ್ಲ. ಏಕದಮ್ ತಗೊಂಡು ಕೂಡಲೇ ಮ್ಯಾಗ ಕೆಳಗ ಇದನ್ನು ಮಾಡಿ ನಾಲ್ಕು ತಾನು ಉಳ್ಚಾಡ್ತಾರೆ, ಅಳಿಸಾಡ್ತಾರೆ, ಖಟ್ಕ ತಗೋತಾರೆ, ಮುರ್ಕಿ ತಗೋತಾರೆ. ಕೆಲವು ನೋಮ್ತಮ್ ಘರಾಣಿದವ್ರದ್ದು ಅದು ಸ್ವಲ್ಪ ವಿಶಿಷ್ಟ ಅವ್ರದ್ದು ಅದೇ ಮಾಡ್ತಿರ್ತಾರೆ, ಅದ್ರಾಗ ಒಂದು ಸ್ವಲ್ಪ ವಿಶೇಷ ಮಾಡ್ತಾರೆ ಅಷ್ಟೇ. ನಾವು ಇದನ್ನ ಮಾಡುವುದಿಲ್ಲ. ಯಾಕಂದ್ರೆ ಇದರೊಳಗೆ ತಲೆ ಹಾಕಿರ್ತದೆ ನೋಡ್ರಿ, ಯಾವ್ದಾರ ಒಂದು ಇದು ಆಗ್ತದೆ. ಜಾಸ್ತಿ ವಿಳಂಬದ ಕೆಲಸದೊಳಗೆ ನಾವು ತಲೆ ಹಾಕಿದ್ವಿ ಅಂತಂದ್ರೆ ಅದರ ಕಡೆ ಲಕ್ಷ್ಯ ಹೋಗುದಿಲ್ಲ. ಚೀಸುದ ಒಂದೊಂದು ವೇಳೆ ಪೂರ ಚೀಸುದ ಅಂತಿರುವುದಿಲ್ಲ ನಮ್ಮಲ್ಲಿ. ಯಾಕೆ ಅನ್ನಬಾರ್ದು ಅಂತ ಹಿಂಗಲ್ಲ, ಅದು ನೆನಪಾಗುವುದೇ ಇಲ್ಲ. ಸ್ವರದ ಕಡೆ ಲಕ್ಷ್ಯ ಹೋತು, ಸ್ವರದ ಸ್ವರೀಕರಣ ಮಾಡೋದು, ಅದರೊಳಗೆ ವೈಶಿಷ್ಟ್ಯತೆ ತೆಗೆದು ರಚನಾ ಮಾಡೋದು, ಇಂಥದ್ದು ಮನಸ್ಸಿಂದ ಇದು ಪ್ರೇರಣಾ ಹೊಂಟಿತು ಅಂತಂದ್ರೆ ಅದರ ಕಡೆ ಲಕ್ಷ್ಯನ ಹೋಗ್ಬಿಡ್ತದೆ.